ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಜ್ಯೋತಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಆವರಣದಲ್ಲಿ ನೂತನ ಬಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಶಾಲೆಯು ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಾಡಿರುವುದರಲ್ಲಿ ಹಾಸನ ಜಿಲ್ಲೆಗೆ 2ನೇ ಶಾಲೆಯಾಗಿದ್ದು, ನಮ್ಮ ಪೂರ್ವಿಕರು ಶಾಲಾ ಆಡಳಿತ ವರ್ಗದವರು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ರು. ಇವಾಗ ಗ್ರಾಮಾಂತರ ಮಕ್ಕಳಿಗೆ ಶಾಲೆಗೆ ಸರಿಯಾದ ಸಮಯಕ್ಕೆ ಬಂದು ವಿದ್ಯಾಭ್ಯಾಸವನ್ನ ಕಲಿತು ಶಾಲೆಗೆ ಹೆಚ್ಚು ಹೆಸರನ್ನ ತರಲು ಅನುಕೂಲವಾಗಲಿ ಎಂದು ಆಡಳಿತ ಮಂಡಳಿ ವತಿಯಿಂದ ಈ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಪೋಷಕರುಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನೂತನವಾಗಿ ನಮ್ಮ ಶಾಲೆಗೆ ಜ್ಯೋತಿ ಕಾನೂನು ಭಾರಿಯ ಅಡ್ಡ ಸಂಸ್ಥೆ. ನಾವು ಇಡೀ ಜಿಲ್ಲೆಗೆ 2ನೇ ಶಾಲೆ ಇಂಗ್ಲಿಷ್ ಶಾಲೆ ಇಂದಿನ ಪೂರ್ವಿಕರು ಇದನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೂಲಭೂತ ಸೌಕರ್ಯವಾಗಿ ಶಾಲೆಗೆ ಬಸ್ ಬೇಕು ಅಂತ ಹೇಳಿ ಪೇರೆಂಟ್ಸ್ಗಳು ಮತ್ತು ಮಕ್ಕಳುಗಳ ಆಸೆ ಏನಿತ್ತು ಅದನ್ನು ಈಡೇರಿಸೋದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಒಂದು ಬಸ್ಸನ್ನು ಈಗ ನಾವು ಸೌಕರ್ಯಕ್ಕೆ ಒದಗಿಸ್ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಬಸ್ಸು ಬರ್ತದೆ. ನಮ್ಮ ಆಸೆ ಏನು ಅಂದರೆ LKG ಇಂದ ಹಿಡಿದು PUC ವರೆಗೆ ನಮ್ಮ ಕ್ಯಾಂಪಸಲ್ಲಿ ಜ್ಯೋತಿ ಕಾನ್ವೆಂಟ್ ಯಾವ ರೀತಿ ನಡೀತಿತ್ತು, ಯಾವ ರೀತಿ ಇದರಿಂದ ವಿದ್ಯೆನ ಪಡೆದು ಅತಿ ಉನ್ನತಿಗೆ ನಮ್ಮ ಮಟ್ಟಕ್ಕೆ ಬೆಳೆದಿದ್ದಾರೆ, ಆ ರೀತಿ ಮತ್ತೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಪಣ ತೊಟ್ಟಿದ್ದೀವಿ. ಅದನ್ನು ಮಾಡ್ತೀವಿ, ಈಡೇರಿಸ್ತೀವಿ. ಆಡಳಿತ ಮಂಡಳಿಗಳು ಸಹಕರಿಸಿ ಬಸ್ಸಿನ ಸೌಕರ್ಯ ಒದಗಿಸಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ಪರವಾಗಿ ಅವರೆಲ್ಲ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಗುರುಪ್ರಸನ್ನ, ಸದಸ್ಯರಾದ ಚಿಕ್ಕಹೊನ್ನೇಗೌಡ, ಲೋಕೇಶ್, ಎಸಿ ರಮೇಶ್, ಶಾಲಾ ಮುಖ್ಯೋಪಾಧ್ಯಾಯ ಚಿದಾನಂದ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಕರುಗಳು ಹಾಜರಿದ್ದರು. ಇದಕ್ಕೂ ಮೊದಲು ದೊಡ್ಡಮ್ಮ ದೇವಸ್ಥಾನದ ಆವರಣದಲ್ಲಿ ಬಸ್ಸಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು.